ಸಿಂಹರಾಶಿ ಮನೆಯಲ್ಲಿ ಯಾವುದೋ ಗಾಜಿನ ಪದಾರ್ಥ ಒಡೆದೋಗ್ತಕ್ಕಂಥದ್ದು, ಇದು ಅಪಶಕುನವನ್ನು, ಅಮಂಗಳವನ್ನು ಸೂಚ್ಯವಾಗಿ ಹೇಳ್ತಕ್ಕಂಥದ್ದಾಗತ್ತೆ. ಇದರ ಮುಂದಿನ ಸೂಚನೆ ಏನು ಅಂತಂದರೆ ಏನೋ ತೊಂದರೆ ಅಥವಾ ಏನೋ ಕಷ್ಟ ಬರುವಂತಹ ಸಾಧ್ಯತೆಗಳಿರುತ್ತೆ. ವ್ಯಾಪಾರಸ್ಥರು ಗ್ರಾಹಕರಿಂದ ಯಾವುದೋ ಒಂದು ರೀತಿಯ ಕಪ್ಪು ಚುಕ್ಕೆಗೆ ಗುರಿಯಾಗ್ತಕ್ಕಂತಹ ಸಾಧ್ಯತೆ, ಗ್ರಾಹಕರ ಮನಸ್ಸನ್ನು ಗೆಲ್ಲುವಲ್ಲಿ ವ್ಯಾಪಾರಸ್ಥರು ವಿಫಲರಾಗ್ತಕ್ಕಂಥದ್ದು. ಅದು ವಿಫಲರಾಗಬೇಕು, ವಿಫಲರಾಗ್ತೀರಿ ಅಂದರೆ ಹೆಚ್ಚಿನ ಲಾಭವನ್ನು ಗಳಿಸಬೇಕಾದಂಥವರು ಮಾಡಬೇಕಾದಂತಹ ಕೆಲಸದಲ್ಲಿ ಸೋಲನ್ನು ಅನುಭವಿಸ್ತೀರಿ ಅನ್ನುವಂತಹ ಅರ್ಥ. ನಿಮ್ಮ ಸಣ್ಣ ಪುಟ್ಟ ತಪ್ಪುಗಳಿಂದ ಅಪಕೀರ್ತಿಗೆ ಗುರಿಯಾಗ್ತೀರಿ. ಯಾವುದೋ ಮಾಡಿದಂತಹ ಒಂದು ಸಣ್ಣ ತಪ್ಪು ನಿಮಗೆ ದೊಡ್ಡ ಮಟ್ಟದ ಅವಮಾನವನ್ನು ಮಾಡುತ್ತೆ, ಮರ್ಯಾದೆಯನ್ನು ತೆಗೆಯುತ್ತೆ ಅನ್ನುವಂಥದ್ದು ಜ್ಞಾಪಕ ಇರಲಿ. ವ್ಯಾಪಾರದಾರರು ಆದಷ್ಟು ಶುದ್ಧ ಪದಾರ್ಥಗಳಿಗೆ ಆದ್ಯತೆಯನ್ನು ನೀಡಿ ಜನರು ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರುತ್ತಾರೆ ಎನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ರಾಜಕಾರಣಿ ಮತ್ತು ವ್ಯಾಪಾರಸ್ಥರು ಇಬ್ಬರಿಗೂ ಕೂಡ ಈ ದಿವಸ ಅಶುಭವಾದಂತಹ ದಿವಸ ಅಂತ ಹೇಳಬೇಕು. ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಸ್ಫಟಿಕ ಮಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಜಪವನ್ನು ಮಾಡಿ, ದಧಿಶಂಖ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮಕುಟಭೂಷಣಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ ಮಾಡಿದಂತಹ ಯಾವುದೋ ಸಣ್ಣ ಪುಟ್ಟ ತಪ್ಪಿನಿಂದ ಪೊಲೀಸರು ನಿಮ್ಮನ್ನು ವಿಚಾರಣೆ ಮಾಡ್ತಕ್ಕಂಥದ್ದು, ಪೊಲೀಸರ ವಶಕ್ಕೆ ನೀವು ಸಿಕ್ಕುವಂಥದ್ದು ಆಗಬಹುದು. ಎಚ್ಚರ ಇರಲಿ. ಸಮಾಜ ಮತ್ತು ಕಾನೂನಿನ ದೃಷ್ಟಿಯಲ್ಲಿ ತಪ್ಪಿತಸ್ಥರಾಗಿ ಕಾಣತಕ್ಕಂತಹ ಸಾಧ್ಯತೆ ಇದೆ. ನೀವೇನೂ ತಪ್ಪು ಮಾಡಿಲ್ಲ ಅಂತ ಹೇಳಿ ವಾದ ಮಾಡಬಹುದು, ಆದರೆ ಸಮಾಜ ಅದನ್ನು ಒಪ್ಪಿಕೊಳ್ಬೇಕು, ನ್ಯಾಯಾಲಯ ಅದನ್ನು ಒಪ್ಪಿಕೊಳ್ಬೇಕು ಅನ್ನುವಂತಹ ವಿಚಾರಗಳು ಹೆಚ್ಚಾಗಿರುತ್ತೆ. ನೀವು ನಿರೀಕ್ಷೆ ಮಾಡದೇ ಇದ್ದಂತಹ ಒಂದು ಮಟ್ಟದಲ್ಲಿ ದಂಡವನ್ನು ಕಟ್ಟಬೇಕಾದಂಥದ್ದಿದೆ. ಎಚ್ಚರವಾಗಿರಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನ, ಸರಿಯಾದಂತಹ ಮಾರ್ಗ ಮಾತ್ರ ನಿಮ್ಮನ್ನು ಕಾಪಾಡುತ್ತೆ. ಅಲ್ಲಿ ಏನಾದರೂ ಕುಂದುಕೊರತೆ ಬಂದರೆ ಯಾರೂ ಕೂಡ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಇಲ್ಲ ಅನ್ನುವಂತಹದ್ದು ನಿಮಗೆ ಗೊತ್ತಿರಲಿ. ನೀವು ಮಾಡಿದಂತಹ ತಪ್ಪಿನ ಅರಿವೇನಿದೆ ಅದು ಆಗದೇ ಹೋಗಿಬಿಟ್ರೆ ಇನ್ನಷ್ಟು ಮತ್ತಷ್ಟು ತೊಂದರೆಗೆ ಹಾಕ್ಕೊಳ್ತೀರಿ ಅನ್ನುವಂಥದ್ದು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ದಿವಸವಾಗುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟಾರ್ಥಗಳು ಈಡೇರಿದ ನಂತರದಲ್ಲಿ ಆಂಜನೇಯ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿಸ್ತೀನಿ ಎಂಬುದಾಗಿ ಹರಸಿಕೊಳ್ಳಿ. ಶುಭವಾಗಿ. ತುಲಾರಾಶಿ ನಿಮ್ಮ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಿಲ್ಲೊಂದು ರೀತಿಯಲ್ಲಿ ತಪ್ಪನ್ನು ಮಾಡ್ತಾನೆ, ಆದರೆ ನಿಜವಾದಂತಹ ಮನುಷ್ಯತ್ವ ಇರತಕ್ಕಂಥವನು, ನಿಜವಾದಂತಹ ವ್ಯಕ್ತಿ ತನ್ನ ತಪ್ಪಿನ ಅರಿವನ್ನು ಮಾಡಿಕೊಂಡು ಆ ತಪ್ಪನ್ನು ತಿದ್ದುಕೊಳ್ಳತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾನೆ. ಅವನು ನಿಜವಾದಂತಹ ವ್ಯಕ್ತಿ, ಅವನು ನಿಜವಾದಂತಹ ಸಾಧಕ, ಅವನು ಗೆಲುವು ಸಾಧಿಸಿದಂತಹ ಒಬ್ಬ ಮಾಂತ್ರಿಕ ಅಂತ ಹೇಳಬೇಕಾಗತ್ತೆ. ಚಲನಚಿತ್ರವನ್ನು ನೋಡೋದ್ರಿಂದ ಮನಸ್ಸಿಗೆ ಸಮಾಧಾನವಾಗುತ್ತೆ. ಯಾವುದೋ ನೀತಿಯುತವಾದಂತಹ ಒಂದು ಚಲನಚಿತ್ರವನ್ನು ನೀವು ನೋಡಿದಾಗ ಎಷ್ಟೊಂದು ವಿಚಾರಗಳಿದೆ ಇದರಲ್ಲಿ, ನಾನು ಯಾವ ರೀತಿ ಬದಲಾಗಬೇಕು, ಸಮಾಜ ಹೇಗಿದೆ, ಇವೆಲ್ಲದರ ಅರಿವು ನಿಮಗೆ ಆಗ್ತಕ್ಕಂಥದ್ದಾಗತ್ತೆ. ಮರದ ವಸ್ತುವಿನಿಂದ ಏಟು ಬೀಳಬಹುದು, ತುಂಬ ಎಚ್ಚರಿಕೆ ಇರಲಿ. ನೀವು ಯಾವಾಗಲೂ ಕೆಲಸ ಮಾಡುವಾಗ ಅಥವಾ ಮರದ ವಸ್ತುವನ್ನು ಉಪಯೋಗ ಮಾಡುವಾಗ ಒಟ್ಟಾರೆ ಮರದ ವಸ್ತುವಿನಿಂದ ನಿಮಗೆ ಏಟು ಬೀಳತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ರಕ್ತ ಭೂಮಿಯ ಮೇಲೆ ಬೀಳದೇ ಇರೋ ಹಾಗೆ ನೋಡ್ಕೊಳ್ಳಿ. ಏನೋ ಒಂದು ಹನಿ ರಕ್ತ ಭೂಮಿ ಮೇಲೆ ಬಿದ್ದುಬಿಡ್ತು ಅಂತಾದರೆ ನಿಮಗೆ ಆಗಿನಿಂದ ಹಿನ್ನಡೆ, ಕಷ್ಟಗಳು ಇವೆಲ್ಲ ಪ್ರಾರಂಭ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಲಿ. ಮನಸ್ಸಿನಲ್ಲಿರತಕ್ಕಂತಹ ಅಪರಾಧಿ ಭಾವನೆಯನ್ನು ದೂರ ಮಾಡಿಕೊಳ್ಳಿ. ಯಾವಾಗ ಏನು ತಪ್ಪು ಮಾಡಿದ್ರೋ ಒಂದಷ್ಟು ಮರೆತು ಹೋಗಿರ್ಬೋದು, ಮತ್ತಷ್ಟು ಜ್ಞಾಪಕ ಇದ್ದರೂ ಕೂಡ ನಾನು ಯಾಕೆ ಕ್ಷಮೆಯನ್ನು ಕೇಳಬೇಕು, ನನ್ನಿಂದ ಏನು ತಪ್ಪಾಗಿದೆ ಅಂತಕ್ಕಂತಹ ಯಾವ ಮಂಡುವಾದ ಇದೆ ಅದು ಇನ್ನಷ್ಟು ಮತ್ತಷ್ಟು ನಿಮ್ಮನ್ನು ಕುಗ್ಗಿಸುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ಅಗತ್ಯ ಬಿದ್ದು ಯಾರಿಗೇನಾದರೂ ಕ್ಷಮೆಯನ್ನು ಕೇಳಲೇಬೇಕು ಅನ್ನುವಂಥದ್ದಿದ್ದರೆ ಯಾವುದೇ ದಯಾದಾಕ್ಷಿಣ್ಯಕ್ಕೆ ಒಳಗಾಗದಲೇ ಕ್ಷಮೆಯನ್ನು ಯಾಚಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ, ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬತಕ್ಕಂತಹ ಪ್ರಾರ್ಥನೆಯನ್ನು 11 ಸಲ ಪಠನೆ ಮಾಡಿ. ಶುಭವಾಗಿ.
ವೃಶ್ಚಿಕ ರಾಶಿ ಜನರ ಮುಂದೆ, ಸಮಾಜದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ, ಸಮಾಜಮುಖಿಯಾದಂತಹ ಕೆಲಸದಲ್ಲಿ ನಿಮ್ಮ ಪ್ರತಿಭೆಯನ್ನು, ಬುದ್ಧಿವಂತಿಕೆಯನ್ನು ತೋರಿಸೋದಕ್ಕೆ ಮುಂದಾಗಬಹುದು ಅಂತಕ್ಕಂತಹದ್ದು. ನಿಮ್ಮಲ್ಲಿರ್ತಕ್ಕಂತಹ ತೋರಿಕೆಯ ಬುದ್ಧಿಯನ್ನು ಬಿಟ್ಟರೆ ಒಳ್ಳೆಯದಾಗುತ್ತೆ. ಅಂದರೆ ಯಾವುದೇ ಒಂದು ಸಣ್ಣ ಕೆಲಸ ಮಾಡಲಿ, ಬೇರೆಯವರು ನೋಡಬೇಕು, ಅದನ್ನು ಗುರುತಿಸಬೇಕು ಅಂತಕ್ಕಂತಹ ಆಸೆ. ಇನ್ಯಾವುದೋ ಒಂದು ಕೆಲಸ ಮಾಡಲಿ, ಬೇರೆಯವರು ನಾನು ನೋಡಲಿಲ್ವಲ್ಲ, ನನ್ನನ್ನು ಮಾತಾಡಿಸ್ಲಿಲ್ವಲ್ಲ, ನನ್ನನ್ನು ಹೊಗಳಲಿಲ್ವಲ್ಲ, ಈ ರೀತಿಯ ಒಂದು ಸಂಕುಚಿತ ಮನೋಭಾವ ಮನಸ್ಸಿನಲ್ಲಿ ಮೂಡ್ತಕ್ಕಂಥದ್ದು. ಇದು ಸರ್ವಥೇಪಿ ಒಳ್ಳೆಯದಲ್ಲ, ಎಲ್ಲರಿಗೂ ಕೂಡ ಇದು. ಯಾವಾಗ ನಮ್ಮ ಕರ್ತವ್ಯ ಇರುತ್ತೆ, ಯಾರು ನೋಡಲಿ ಬಿಡಲಿ ನಮಗೆ ಸಂಬಂಧ ಇಲ್ಲ, ಇರಬಾರ್ದು. ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡಬೇಕೇ ಹೊರತು ನಾನು ಕೆಲಸ ಮಾಡುವಾಗಲೇ ಯಾರೋ ನೋಡಬೇಕು, ಗಮನಿಸಬೇಕು, ಅವ್ರನ್ನ ಹೊಗಳಬೇಕು ಅಂತಕ್ಕಂಥದ್ದು ಮೂರ್ಖತನವಾದೀತು. ನಿಮ್ಮ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ನಿಮಗೆ ಒಂದಷ್ಟು ಗೊಂದಲಗಳೆಲ್ಲ ದೂರವಾಗಿ ಆಸ್ತಿ ನಿಮ್ಮದಾಗ್ತಕ್ಕಂಥದ್ದಾಗತ್ತೆ. ಜೊತೆಗೆ ಜನ ನಿಮ್ಮಲ್ಲಿರ್ತಕ್ಕಂತಹ ಗುಣಗಳಿಗೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ವ್ಯಕ್ತಿ ನೀವು ಹೇಗಿದ್ದರೆ ಏನು, ನಿಮ್ಮಲ್ಲಿರ್ತಕ್ಕಂತಹ ಒಳ್ಳೆತನ ಸಮಾಜಕ್ಕೆ ಬೇಕು, ನಮಗೆ ಬೇಕು ಅಂತ ಹೇಳಿ ಅಪೇಕ್ಷೆಯನ್ನು ಪಡ್ತಾರೆ. ಎಲ್ಲ ದೃಷ್ಟಿಯಿಂದ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.